ನಮಸ್ಕಾರ ಎಲ್ಲರಿಗೂ. ಏನು ಹೇಳ್ಕೊಡ್ಲತ್ತೀನಿ ಅಂದರೆ ಇದು ಡ್ರೆಸ್ ಹೊಲಿಯೋದು ಹೇಳ್ಕೊಡ್ಲತ್ತೀನಿ. ಫಸ್ಟಿಗೆ ಏನು ರೆಡಿ ಮಾಡ್ಕೋಬೇಕಂದ್ರೆ ಈ ಥರ ಕೊಳ ರೆಡಿ ಮಾಡ್ಕೋರಿ. ನೀವು ಮೊದಲು ಇದು ಉದ್ದ ಅರ್ಬಿ ಜಾಯಿಂಟ್ ಮಾಡಿ ಇಟ್ಕೊಂಡು ಇಲ್ಲಿ 2 ನೀಲ್ಗೆ ಇಟ್ಕೋತೀನಿ ನೋಡಿ. ಫಸ್ಟಿಗೆ ಇಲ್ಲೇನು ರೌಂಡ್ ಹೊಳತಲ್ಲ, ಹೊಳೋ ಟೈಮಿಗೆ 2 ನೀಲ್ಗೆ ಇಟ್ಕೋಬೇಕು. ನೀಲಿಗೆ ಇಟ್ಕೊಂಡು ಈ ಥರ ಎಲ್ಲ ಕಟ್ಟಿಂಗ್ ಮಾಡ್ಕೊರಿ. ಸುತ್ತ ಕಟ್ ಮಾಡ್ಕೊಂಡು ಟ್ಯಾಚ್ ಹಾಕೊಂಡ್ರಂದ್ರೆ ಹೊಳಿಸ್ ತೊಗೊಳಕ್ಕೆ ಕರೆಕ್ಟಾಗಿ ಬರ್ತದೆ. ದಂಡಿಗೆ ಪೂರ ದಂಡೆ ಹೊಲಿಗೆ ಹಾಕೋರೊಂದು. ಆಮೇಲೆ ಒಳಗಡೆ ಒಂದು ಹಾಕೋರಿ. 2 ಹೊಲಿಗೆ ಹಾಕೊಂಡು ನೋಡ್ರಿ. ಇದು ನೀಟಾಗಿ ಹಿಂದಿನ ಕೋಳಿದು, ಇದು ಮುಂದಿನ ಕೋಳ, ಹಿಂದೊಂದು ಮುಂದೊಂದು 2 ಸೇಮ್ ರೌಂಡ್ ಕೋಳೆ ಇಟ್ಕೊ ಅಂತ ಹೇಳಿದಾರೆ. ಇದು ಕೊಳ್ಳಿಗೆ ಪಟ್ಟಿ ಹಚ್ಕೊಂಡ್ಮ್ಯಾಗ ಹಿಂಗೆ ಅಡ್ಡೊಂದು ಹೊಲಿಗೆ ಹಾಕ್ಕೋಬೇಕು ನೋಡ್ರಿ. ಹಾಕ್ಕೊಂಡು ಹೊಳೆಸ್ ತೊಗೊಂಡಿನಿ. ಇದಕ್ಕೆ 2 ಹೊಲಿಗೆ ಹಾಕ್ಕೊಂಡಿನಿ. ಹಿಂದಿಂದು ಮುಂದಿಂದು 2 ರೆಡಿ ಆದ್ಮ್ಯಾಗ ಶೋಲ್ಡ್ರ್ ಜಾಯಿಂಟ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಇದು ಕೊಳ್ಳಿನ ಕಡೆಲಿಂತೆ ಹಾಕೋರು ಕರೆಕ್ಟಾಗಿ ಬರಬೇಕು. ಬಗಲ್ ಕಡೆ ಹೆಚ್ಚು ಕಮ್ಮಿ ಆದ್ರೆ ಭೀ ನಡೀತದೆ. ರಫ್ ಹಾಕ್ಕೊಂಡು 2 ಜಾಯಿಂಟ್ ಮಾಡ್ಕೋರಿ ಈ ಥರ. ಇದು ಈಸಿಯಾಗಿ ಅರ್ಧ ಗಂಟೆದಾಗೆ ಆಗೋದು ಡ್ರೆಸ್ ಹೇಳ್ಕೊಡ್ಲತ್ತೀನಿ ನಿಮ್ಗೆ. ಅಸ್ತ್ರ ಹಾಕಿ ಹೊಲಿಯೋದು ಇದನ್ನು ಮುಂದಿನ ವೀಡಿಯೋದಾಗ ತಿಳಿಸ್ತೀನಿ. ಇದು ಇಲ್ಲಿ ಕೊಳ್ಳಿನ ಬಲ್ಲಿ ಹೊರಗೆ ಬರ್ತದೆ ಅರ್ಬಿ ಅಂತ ಒಂದು 2 ಹೊಲಿಗೆ ಹಾಕ್ಕೊಂಡು ನೋಡ್ರಿ. ಇದು ತೋಳು ಮಡ್ಚ್ಕೊಳಮ್ರಿ ಮಾರಿ. ಇದು ತೋಳಿನ ಬಲ್ಲಿ ಮಾರಿ ಮುಂದೆ ಮಡ್ಚ್ಕೋಬೇಕಲ್ಲ, ಈ ಥರ ಮಡ್ಚ್ಕೊರಿ ನೀವು. 2 ಹೊಲಿಗೆ ಹಾಕ್ಕೊಂಡು ಇದು ಮ್ಯಾಗ ಒಂದು ಕೋನ ಹಾಕ್ಕೊಂಡು ಇಲ್ಲಿಂದ ಹಿಂಗೆ ಹಚ್ಕೋತ ಬರ್ರಿ ತೋಳ. ಇದು ಭಾಳ ದೊಡ್ಡದಾಗ್ತದೆ ವಿಡಿಯೋ ಅಂತೇಳಿ ಫಾಸ್ಟಾಗಿ ತೋರಿಸಿನ ಹೊಲಿಯೋದು ನಿಮ್ಗೆ. ಈ ತೋಳು ಏನು ಹಚ್ತೀವಲ್ರಿ, ಹಚ್ಚಿದ ಮ್ಯಾಗ 2 ಹೊಲಿಗೆ ಹಾಕೋರಿ. ಹಿಂಗೆ ಹೊಳಿಸಿ ಒಂದ್ರ ಮ್ಯಾಗ ಒಂದು ಹೊಲಿಗೆ ಹಾಕ್ಕೊಂಡ್ರೆ ಕರೆಕ್ಟಾಗಿ ಕುಂದಿರ್ತದೆ. ಆಮೇಲೆ ಈಗೇನದ ಸೈಡಿಂದು ಹೊಲಿಗೆ ಹಾಕೋತೀನಿ ನೋಡ್ರಿ. ಇದು ಇಲ್ಲೆಲ್ಲಿ ಕಟ್ ಮಾಡಿ ಕೋನ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಂತೆ ರಫ್ ಹಾಕ್ಕೊಂಡು ಕರೆಕ್ಟ್ 1.5 ಇಂಚ್ ಅರ್ಬಿ ಆ ಕಡೆ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಅದಷ್ಟೇ ಹಾಕೋತ ಹೊಂಟಿ ನೋಡ್ರಿ. ಮಾರಿ ಮುಂದೆ ಮತ್ತು ಬಗ್ಲಾಗ ಅರ್ಬಿ ಕರೆಕ್ಟಾಗಿ ಬರಬೇಕಿದು. 2 ಹೊಲಿಗೆ ಹಾಕ್ಕೋಬೇಕು ಒಂದ್ರ ಮ್ಯಾಗ ಒಂದು. ಸ್ವಲ್ಪ ಎಕ್ಸ್ಟ್ರಾ ತೊಗೋಬೇಕಲ್ರಿ. 2 ಹೊಲಿಗೆ ಒಂದು ಸ್ವಲ್ಪ ಫಿಟ್ಟಿಂಗ್ ಭಾಳ ಟೈಟ್ ಆದ್ರೆ ಭೀ ಬಿಚ್ಕೋತಾರ್ತಾನೆ. ಈ ಥರ ರಫ್ ಹಾಕ್ಕೊಂಡು ಇದೊಂದು ಹಾಕೋ ತೋರಿಸ್ತೀನಿ ನೋಡ್ರಿ. ಇಲ್ಲೇನು ಕೋನ ಹಾಕ್ಕೊಂಡಿನಿ. ಸೈಡಿಂದ ಹೊಲಿಗೆ ಆದ್ಮ್ಯಾಗ ಈ ಥರ ಮಗ್ಗಲ್ ಮಡ್ಚ್ಕೋಬೇಕು ನೋಡ್ರಿ. ತೆಳಗಿಲಿಂತೆ ಮಡ್ಚ್ಕೋತ ಬರಬೇಕಿದು. ಮಡಚಿ 2 ಪದರ ಮಡಚಿ ಕರೆಕ್ಟಾಗಿ ದಂಡಿಗೆ ಹಾಕೋತ ಬರಬೇಕು ಹೊಲಿಗೆ. ಇಲ್ಲಿ ನೋಡ್ರಿ ಇದು ಮೇನ್ ಅದ ನೋಡಿ. ಇದು ಈ ಥರ ಹೊಲಿಗೆ ಅಂದ್ರೆ ಸೂಜಿ ಹಿಂಗೆ ಒಳಗೆ ನಿಂದಿರಿಸಿ 2 ಪದರ ಮಡ್ಚ್ಕೋತ ಬಂದಿನಲ್ರಿ. ಈ ಸೈಡ್ ಮಡ್ಚ್ಕೋಬೇಕಾದ್ರೆ ಇಲ್ಲಿ ಮಾಡ್ಕೋಬೇಕು ನೋಡಿ. ಈ ಥರ 2 ಪದರ ಇಲ್ಲಿ ರೆಡಿ ಮಾಡ್ಕೋಬೇಕೀಗ. ಸೂಜಿ ತೆಳಗೆ ಮುಳುಗಿಸಿ ಆಮೇಲೆ ಮಡ್ಚ್ಕೊಂಡು ಹಿಂಗೆ ಹೊಲಿಸ್ಕೋಬೇಕು ನೋಡ್ರಿ. ಇದು ವಿಡಿಯೋ ನಿಂದಿಸಿ ನೋಡಿ ಫಸ್ಟಿಗೆ ಹೊಲಿಯೋರು ಇದ್ರಂದ್ರೆ ನೋಡಿ ಸಮಾಧಾನಲಿಂತ ಇದು ಮಾಡ್ಕೊರಿ. ಇದು ಸಿಂಪಲ್ಲಾಗಿ ತೋರಿಸಿ ನಾನು ನಿಮ್ಗೆ ಈಸಿಯಾಗಿ. ದಿನ ಅಸ್ತ್ರ ಹಾಕಿ ಇದು ತೋರಿಸ್ತೀನಿ. ದಂಡಿಗೆ ಇನ್ನೊಂದು ಎಕ್ಸ್ಟ್ರಾ ಹೊಲಿಗೆ ಹಾಕೋಬೇಕಲ್ರಿ. ಈ ಥರ ಸೂಜಿ ಮುಳುಗಿಸಿ ಒಳಗೆ ಮುಳುಗಿಸ್ಕೊಂಡೆ ಹೊಳಸ್ಕೋಬೇಕು ನೋಡ್ರಿ. ಅರ್ಬಿ ಹೊಳಸ್ಕೊಳ್ಳೋ ಮುಂದೆ ಇದು ಸಿಂಪಲ್ಲಾಗಿ ತೋರಿಸಿನಿ ನಿಮ್ಗೆ. ಇದು ಫಸ್ಟಿಗೆ ಟ್ರೈ ಮಾಡಿ. ಒಂದು ಯಾವಾರ ಸೀರೆ ಅರ್ಬಿ ಒಳಗೆ ಅದು ಫಸ್ಟ್ ಕಲಿಯೋರಿದ್ರೆ ಒಂದು ಸೀರೆದಾಗ 3-4 ಟಾಪ್ ಆತಿರ್ತಾವೆ. ಹಂಗೆ ಹೊಲೀರಿ ಮೊದಲು ಕಲ್ತಂಗೂ ಆಗ್ತದೆ. ಕಟ್ ಮಾಡೋದು ಡ್ರೆಸ್ ಕಟ್ಟಿಂಗೇ ತೋರಿಸಿ ನಾನು ನಿಮ್ಗೆ. ಮತ್ತು ಟೇಪ್ ಅಳತಿ ಅಂದ್ರೆ ನಿಮಗೇನೋ ಇದು ಆಗಲ್ಲ ಅಂಥೇಳಿ ತೋರಿಸೀನಿ.
ಆ ಥರ ಏನೋ ಮುಂದಿನ ವಿಡಿಯೋದಾಗ ಟೇಪ್ ಅಳತೆ ಯಾವ ಥರ ತೊಗೋಬೇಕು ಯಾವ ಥರ ಕಟ್ಟಿಂಗ ತೋರಿಸ್ತೀನಿ. ವಿಡಿಯೋ ಜಾಸ್ತಿ ಹಾಕೋಕ್ಕಾಗಲ್ಲ, ಹುಡುಗಿಯರು ಭಾಳ ಮಂದಿ ಕಲಿಯೋ ಇದ್ದಕ್ಕಲ್ಲ ವಿಡಿಯೋ ಮಾಡೋದೇ ಆಗಲ್ಲ ನಮಗೆ. ಯಾವ್ದು ಭೀ ರಫ್ ಹಾಕ್ಕೊಂಡ್ರೆ ಅಂದ್ರೆ ಕರೆಕ್ಟಾಗಿ ಹೊಲಿಗೆ ಉಚ್ಚಂಗಿಲ್ಲ. ಬಟ್ಟೆನೇ ಹರಿಬೇಕು, ಹೊಲಿಗೆ ಉಚ್ಚಬಾರ್ದು, ಆ ಥರ ಹೊಲಿಗೆ ಹಾಕಬೇಕು. ಇವು ಸೈಡಿಗೆ ಕಟ್ ಮಾಡ್ಕೊತೀನಿ ನೋಡ್ರಿ. ಈಗ ಸೈಡಿಗೆ ಕಟ್ ಯಾಕೆ ಮಾಡ್ಕೋತೀವಿ ಅಂದ್ರೆ ಈಗ ಉಟ್ಕೊಂಡ್ಮ್ಯಾಗ ಹಿಂಗೆ ಬಿಗ್ದಂಗೆ ಆಗ್ತದೆ, ಅರ್ಬಿ ಮ್ಯಾಗ ಜಗ್ಗದಂಗೆ ಆಗ್ತದದು. ಸ್ವಲ್ಪ ಕಟ್ಟಿಂಗ್ ಮಾಡ್ಕೊಂಡೆ ನೀಟಾಗಿ ಕುಂದಿರ್ತದೆ ಮೈಯಾಗ. ಇಟ್ಟೆ ಕಟ್ ಮಾಡ್ಬೇಕು ನೋಡ್ರಿ ಸ್ವಲ್ಪ. ಮತ್ತು ಜಾಸ್ತಿ ಒಳಗೆ ಮಾಡಿದ್ರೆ ಹಂಗೆ ದಪ್ಪ ಆದ್ರೆ ಮಾಡಿ ಬಿಚ್ಚಲಿಕ್ಕೆ ಬರೋಂಗಿಲ್ಲ ಎಷ್ಟು ಅರ್ಬಿ. ಆಯ್ತು ನೋಡ್ರಿ ರೆಡಿ. ಅರ್ಧ ಗಂಟೆ ಬೇಕಾಗಿಲ್ಲ ರೀ ಇದು ಹೊಲಿಯಕ್ಕೆ, ಅರ್ಧ ಗಂಟೆದೊಳಗೆ ಆಯ್ತು ನೋಡ್ರಿ ಇದು. ಈ ಥರ ನೀವು ಭೀ ಹೊಲಿಬೇಕಾದ್ರೆ ನಿಮಗೆ ಅರ್ಥ ಆಗ್ಯೋದಿಲ್ಲ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಇನ್ನು ಮುಂದಿನ ವಿಡಿಯೋದಾಗ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಸಿಂಪಲ್ಲಾಗಿ ಅವ್ರು ಡೈಲಿ ಯೂಸಿಗೆ ಹಾಕ್ಕೊಳಕ್ಕೆ ಹಿಂದಿನ ಕೊಳ್ಳ ತೆಳಕ್ಕೆ ಇಟ್ಕೊಂಡೀನಿ, ಮುಂದಿನ ಕೊಳ್ಳ ಮ್ಯಾಕ್ ಇರ್ಬೇಕು ರೀ. ಇದು ನೋಡಿದ್ದು ಈ ಥರ ಜಗ್ಬಾರ್ದು ಅಂತೇಳಿ ಕಟ್ ಮಾಡೀನಿ. ಈಗ ಸಾಪ್ ಹಾಕ್ಕೊಂಡಿರ್ಬೇಕು ಇಲ್ಲಿ ಅಂತೇಳಿ ಇಲ್ಲಿ ನೋಡಿದ್ದು. ಅವು ಕಟ್ ಮಾಡಲಿಲ್ಲ ಅಂದ್ರೆ ಏನಾಗ್ಬಿಡ್ತದೆ, ಸೈಡಿಗೆ ಮುದ್ದೆ ಕಾಣಿಸ್ತಿರ್ತಾವಲ್ಲ ಅಂದ್ರೆ. ನೋಡಿರಿ ಸಿಂಪಲ್ದಾಗಿ ಅರ್ಧ ಗಂಟೆದಾಗೆ ಆಯಿತು. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಯಾರಾದರೂ ಕಲಿಯೋರಿದ್ದರೆ ಶೇರ್ ಮಾಡಿ ಅವರಿಗೆ. ಮತ್ತು ಮುಂದಿನ ವಿಡಿಯೋ ಬೇರೆ ಹಾಕ್ತಿರ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.